ಏ ಬಾರೆ ಲಕ್ಷ್ಮಿ, ಹೊರಗೆ ಬಾರೆ ಆಸಕ್ಕೆ ನೀನು ಮಾಡ್ತೀನಿ. ನಾನು ಸಾಕಮ್ಮ ಬಂದಿದ್ದೀನಿ ಕಣೆ, ನನ್ನ ಮಗನ ಮದುವೆ ನಿಲ್ಲಿಸ್ಬೇಕು ಅಂತನ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ಹಿಂಗೆ ಸುಳ್ಳು ಹೇಳಿ. ಬಾರೆ ಲೌಡಿ ಆಸಕ್ಕೆ. ಥೂ ಹಾಳಾದವಳೆ. ಅಲ್ಲ, ನನ್ನ ಮಗನ ಮದುವೆ ಮಾಡ್ತೀನಿ ಅಂತ ಹೇಳಿ ನನ್ನ ಮಗನೂ ಸಂತೋಷ ಆಗಿದ್ದ, ನಾನು ಸಂತೋಷವಾಗಿದ್ದೆ. ಒಂದು ಮದುವೆ ಹಾಳು ಮಾಡಿ ನೀನೇನು ಉದ್ಧಾರ ಆಗ್ತೀಯೇನಿ? ಇನ್ನೊಬ್ರು ಮನೆ ಹಾಳು ಮಾಡೋಕ್ಕೆ ಬಂದಿದ್ದೀನಿ ನಮ್ಮೂರಿಗೆ ಸೇರ್ಕೊಂಡು. ಥೂ ಹಾಳಾದವಳೆ. ಏಯ್ ಸಾಕಮ್ಮ, ಏನು ಮಾತಾಡ್ತಾ ಇದೀಯಾ? ಅವಳೇನು ನಿನ್ನ ಮಗನ ಮದುವೆ ನಿಲ್ಲಿಸ್ಲಿಲ್ಲ, ಏನೋ ಇರೋ ಸತ್ಯನ ಹೇಳಿದಾಳೆ ಅಷ್ಟೇನೆ. ಒಂದೇ ನಿನ್ನ ಜೀವನ ಹಾಳಾಗೋದಕ್ಕೆ ನಾನು ಕಾರಣ ಆಗೋದು ಬೇಡ ಅಂತ ಹೇಳಿ ಅವಳು ಅದು ಅಷ್ಟಕ್ಕೂ ಅವಳೇನು ಅವಳಾಗಿ ಅವಳು ಹೇಳಿಲ್ಲ. ಆ ಸೂಜಿ ಬಂದು ಕೇಳಿದಕ್ಕೆ ಹೇಳಿರೋದು ಅಷ್ಟೇನೆ. ಇದ್ದಿದ್ದಂಗೆ ಹೇಳಿದ್ರೆ ಅದೇನೋ ಹೇಳಿದ್ರಂತಲ್ಲ, ಎದ್ದು ಬಂದು ಎದಿಗೆ ಹೋದ್ರಂತೆ ಅಂತಾನೆ. ಹಂಗಾತ ಇವಾಗ. ಓಹೋ, ನಿನ್ನ ಮಗನ ಬಂಡವಾಳನ ಬಯಲು ಮಾಡಿ ಹೇಳವಳು. ಬಿಡು, ನಿಜ ಹೇಳಿ ಮದುವೆ ಮಾಡಬೇಕು. ಸುಳ್ಳು ಹೇಳಿ ಹಿಂಗೆ ಒಂದೇ ನೀಗೆ ಅನ್ಯಾಯ ಆಗಂಗೆ ಮಾಡಬಾರ್ದು ಕಣಿ. ಗುಂಡಜ್ಜಿ, ಏನು ನಿಜ ಹೇಳಿರೋದವಳು? ಏನು ಪ್ರಪಂಚದ ಮೇಲೆ ಯಾವ ಗಂಡಸರು ಕುಡಿಯೋದೇ ಇಲ್ವಾ? ನನ್ನ ಮಗ ಒಬ್ಬನೇ ಕುಡಿತಾನೆ ಅಮ್ಮಂಗೆ ಇವಳಿಕೆ ಬಂದವಳಲ್ಲ ಇವಳು. ಹಂಗಾರೆ ಎಣ್ಣೆ ಕುಡಿಯೋರ್ಗೆ ಯಾರು ಎಣ್ಣೆ ಕೊಡಲ್ವಾ? ಮದುವೆ ಆಗಂಗಿಲ್ವಾ ಎಣ್ಣೆ ಕುಡಿಯೋರು ಯಾರು? ಅಲ್ಲ, ಮಾಡೋ ತಪ್ಪೆಲ್ಲ ಮಾಡಿ ಮಳ್ಳಿ ಹಂಗೆ ಒಳ ಕುಕ್ಕಣಿದ್ದಾಳೆ ನನಗೆ ಅದ್ರಿಕೆಂಡು. ಅಲ್ಲ, ನೀನು ಹೋಗಿ ಅಂಥವ್ರ ಪರವಾಗಿ ಮಾತಾಡ್ತೀಯಲ್ಲ ಗುಂಡಜ್ಜಿ. ನಿನಗೇನಾದ್ರೂ ಬುದ್ಧಿಗಿದ್ದಿ ಹೋಯ್ತೋ ಇಲ್ವೋ? ನೀನು ಸುಮ್ಮನೆ ನಿಂತ್ಕ, ನೀನು ಮಾತಾಡಕ್ಕೆ ಬರಬೇಡ ನನ್ನ ಕೋಟೆ. ನಾನು ಬಂದಿರೋದು ಅವಳು ಕೊಟ್ಟು ಮಾತಾಡಕ್ಕೆ. ಗುಂಡಕಯ್ಯ, ನೀನು ಸುಮ್ಮನೆ ಮಾತಾಡಬೇಡ. ಅವಳ ನಾನು ಮಾತಾಡ್ತೀನಿ. ನಾನು ನನ್ನಂತಾಳೆ ಸರಿ, ಅವಳಿಗೆ ಸಾಕಿಗೆ ಒಳ್ಳೆ ಮಾತಂಗೆ ಹೇಳಿದ್ರೆ ಅವಳೇನು ಕೇಳೋಳಲ್ಲ. ಓಹೋ, ಇವಳು ಒಳ್ಳೆವಳಂತಿ, ಒಳ್ಳೆವಳು. ಯಾರಿಗೂ ಅನ್ಯಾಯನೇ ಮಾಡಿಲ್ವಂತಿ. ಮೋಸ್ಕಾತಿ, ದೊಡ್ಡ ಮೋಸ್ಕಾತಿ ಇವಳು ಬಂದ್ಬಿಟ್ಲು ಇಲ್ಲಿ ನ್ಯಾಯ ಕೇಳಕ್ಕೆ. ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ? ಯಾರಿಗೆ ಮೋಸ ಮಾಡಿದ್ದೀನಿ ನಾನು? ನಿನ್ನಂಗೆ ಯಾರ ಮದ್ವೆನೂ ಮುರಿದಿಲ್ಲ ನಾನು ನಿನ್ನಂಗೆ. ಮನೆ ಮುರಿಕೆ ಅಲ್ಲ ನಾನು. ಹೌದೌದು, ಇವಳು ಭಾರಿ ನ್ಯಾಯಸ್ಥಿ. ಊರಾಗೆ ಎಲ್ಲರೂ ಹೇಳ್ತಾರೆ ಸಾಕಮ್ಮ ಅಂದ್ರೆ ದೊಡ್ಡ ನ್ಯಾಯಸ್ಥಿ ಗನಂದಾರಿ ಅಂತ ಹೇಳಿ ಮಾತಾಡ್ತಾರೆ ನೋಡು. ಹೇಳದ್ ನೋಡು. ಅಯ್ಯೇ, ಅಲ್ಲ, ನನ್ನ ಆದಿ ಗೌರಿಗೇನೆ ಇಲ್ಲದ್ದೆಲ್ಲ ತಲೆ ಕೆಡಿಸಿ ಆಸ್ತಿಗೆ ಭಾಗ ಕೇಳು, ನಿನಗೆ ಅರ್ಧ ಎಕರೆ ಬರಬೇಕು ಅಂತೇಳಿ ತಕರಾರು ಅರ್ಜಿ ಹಾಕಿ ಅವಳು ಮನೆಗೆ ಇಕ್ಕೊಂಡು ಅವಳು ದುಡ್ಡೆಲ್ಲ ಒಡವೆ ಎಲ್ಲ ತಿಂದು ಮೋಸ ಮಾಡಿರಳು ಇವಳು. ಓಹೋ, ಯಾರಿಗೂ ಮೋಸ ಮಾಡಿಲ್ವಂತ ಇವಳು ಹೇಳಿಕೆ ಮದ್ದು ನೋಡು. ಅಲ್ಲ, ಏನು ಅಂತ ಮಕ್ಕ ಇಕ್ಕೆಂಬಂದು ಇಲ್ಲಿಗ ನಾಸ್ಕೆಗಲ್ಲ ನಿನಗೆ. ನನಗೆ ಯಾಕೆ ನಾಚಿಕೆ ಆಗ್ಬೇಕು? ನನಗೆ ಯಾಕೆ ನಾಚಿಕೆ ಆಗ್ಬೇಕು? ನಿನಗೆ ನಾಚಿಕೆ ಆಗ್ಬೇಕು. ಒಂದು ಮದುವೆನ ಮುರಿದಿದ್ಯಲ್ಲ, ನಿನಗೆ ಆಗ್ಬೇಕು ಕಣಿ. ಇನ್ನು ನಿಂದೆ ಜೋರಾಗೈತಲ್ಲ. ಅಲ್ಲ, ಮನೆಯ ಕೆಲಸ ಮಾಡಿ ನೀನೇ ಜೋರು ಮಾಡ್ತೀಯಲ್ಲ ಏನಿ? ಅಲ್ಲ, ನನ್ನ ಮಗನ ಮದುವೆ ಸುದ್ದಿ ಕಟ್ಕೊಂಡು ನಿನಗೇನೇ ಆಗಬೇಕು? ನೀನು ಯಾಕೆ ಹೇಳಕ್ ಹೋಗಿದ್ದೆ ನನ್ನ ಮಗ ಕುಡ್ದು ಉಳ್ಳಾಡ್ತಾನೆ ಅಂತ ಹೇಳಿ? ಏನೋ ಒಂದು ದಿವಸ ಎಲ್ಲ ಕುಡ್ದು ಚರಂಡಿ ಮಕ್ಕಳ ಮೈಕೊಂಡಿದ್ದ, ಅದನ್ನೇ ನೆಪ ಮಾಡ್ಕೊಂಡು ಮದುವೆ ಮುರಿದಿದ್ಯಲ್ಲ ಇವತ್ತು. ಆ ಹೆಣ್ಣಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಮನೆಯ ಕೆಲಸ ಮಾಡಿರೋದು ನಾನಲ್ಲ. ನಾನಿನ್ನ ಒಬ್ರು ಮನೇನ ಉಳಿಸಿದ್ದೀನಿ, ಒಂದು ಹೆಣ್ಣಿನ ಜೀವನನ ಉಳಿಸಿದ್ದೀನಿ. ನೀನೆಂತ ಕೆಲಸ ಮಾಡಿದ್ದೆ? ನನ್ನ ಆದ್ನಿಗೆಲ್ಲ ಇಲ್ಲದೆಲ್ಲ ತಲೆ ಕೆಡಿಸಿ ಅಣ್ಣ ತಂಗಿ ಗುದ್ದಾಡಂಗ್ ಮಾಡಿ ಅವಳನ್ನ ಗಂಡನಿಂದ ದೂರ ಮಾಡ್ದಲ್ಲೇ ನೀನು. ಗಂಡ ಹೆಂಡ್ತಿನ ದೂರ ಮಾಡಿ ಗಂಡ ಇನ್ನೊಂದು ಮದುವೆ ಆದ. ನನ್ನ ಆದ್ನಿ ಜೀವನ ಹಾಳಾಗೋದಕ್ಕೆ ನೀನೇ ಕಾರಣ ಕಣೆ. ಸಾಕಿ ಬಂದ್ಬಿಟ್ಲು ಇಲ್ಲಿ ನನ್ನ ಮನೆ ಮುರುಕಿ ಅಂತ ಅಂಬಕ್ಕೆ. ಇವಳೆ ಯೋಸ್ ಮನೆ ಹಾಳು ಮಾಡ್ಯವಳು. ಏನು ಸೊಕ್ಕ ಕತ್ತಿ ಬಂದೇವಳು ಇಲ್ಲಿ ನ್ಯಾಯ ಕೇಳಕ್ಕೆ. ಮುಚ್ಚೆ ಸಾಕು. ಅವಳ ಜೀವನ ಹಾಳಾಗೋದಕ್ಕೆ ನಾನೆಲ್ಲ ಕಾರಣ, ನೀನು ಕಣೆ ನೀನು. ಅಲ್ಲ, ಅವ್ರ ಅಪ್ಪನ ಆಸ್ತಿಗೆ ಭಾಗ ಕೇಳವಳಿ, ಅದ್ರಾಗೇನೈತಿ ತಪ್ಪು? ನ್ಯಾಯವಾಗಿ ಕೇಳು ಅಂತ ನಾನು ಹೇಳ್ಕೊಟ್ಟಿದ್ದೆ. ಆದರೆ ನೀನು ಅವಳಿಗೆ ಆಸ್ತಿ ಕೊಡ್ದಲ್ಲೇ ಗಂಡನ ಕೊಟ್ಟು ಓಯಿಸಿ ಮನೆಯಿಂದ ಆಚೆಗೆ ಹಾಕಿದ್ದಲ್ಲೇ ಒಂದು ಹೆಣ್ಣು ಒಂಬತ್ತು ನೋಡ್ದಲ್ಲೇ ಪಾಪ ಏನೋ ಹೆಣ್ಣು ಸೆಳ್ಗೋಗ್ತಾಳೆ ಅಂತೇಳಿ ನಾನು ಮನೆ ಕರ್ಕೊಂಡಿಕ್ಕೊಂಡೆ ಅವಳನ್ನ. ನಾನಿಂದನ ಅವಳನ್ನ ನೋಡ್ಕೊಂಡಿದ್ದೀನಿ. ನಾನೇನ ಮನೆಗೆ ಸೇರಿಸ್ತಿಲ್ಲ ಅಂತಂದರೆ ಏನಾಗೋದೋ ಏನೋ ನಿನ್ನ ಆದ್ನಿ ಜೀವನ. ನಿನ್ನ ಒಳ್ಳೆಯವಳು ಈ ಮನೆ ಉದ್ಧಾರ ಮಾಡ್ತಾಳೆ ಅಂತ ಹೇಳಿ ನಿನ್ನ ಗಂಡನು ನಿಮ್ಮ ಅತ್ತೇನು ತಾಯಿ ಮೇಲೆ ಕೊತ್ಕೊಂಡು ಮೆರೆಸ್ತಾರೆ. ನೀನು ಎಂಥ ಮನೆ ಹಾಳಿ ಅಂತ ಅವ್ರಿಗೆ ಇವಾಗ ಗೊತ್ತಾಗಲ್ಲ. ಮುಂದೊಂದು ದಿವಸ ಅವ್ರನ್ನ ಮನೆ ಬಿಟ್ಟು ಓಡಿಸಿ ಭಿಕ್ಷೆ ಬೇಡಂಗೆ ಮಾಡ್ತೀಯಲ್ಲ, ಅವಾಗ ಗೊತ್ತಾಗುತ್ತೆ ಅವ್ರಿಗೂ. ಸಾಕಮ್ಮ, ಏನು ಅಂತ ಮಾತಾಡ್ತೀಯ? ಎಲ್ಲಿ ಬಿಲ್ಲದ ನಾಲ್ಗೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನೇನಿಲ್ಲ ನೋಡು, ಕೊಟ್ಟು ಕಳಿಸ್ತೀನಿ. ಓಹೋ, ನಮ್ಮನ್ನ ಯಾಕೆ ಹೊರ ಕಳಿಸ್ತಾಳೆ ನನ್ನ ಸೊಸೆ? ಇವತ್ತು ನನ್ನ ಮಗ ನಾನು ಚೆನ್ನಾಗಿದ್ದೀವಿ, ಕೂಲಿ ಪಾಲಿ ಹೋಗ್ದಂಗೆ ನಮ್ಮ ಹೊಲದಾಗ ನಾವು ಕೆಲಸ ಮಾಡ್ಕೊಂಡು ಚೆನ್ನಾಗಿ ಒಂದಿಟ ಸಂಪಾದನೆ ಮಾಡಿ ಒಂದಿಷ್ಟು ಸಾಲ ಹಾಕಿಲ್ಲ ಎಲ್ಲ ತೀರಿಸಿದೀವಿ ಅಂದರೆ ಅದಕ್ಕೆ ಕಾರಣನೇ ನನ್ನ ಸೊಸೆನೇ ಕಣಿ. ಸಾಕಮ್ಮ, ನಮ್ಮ ಲಸ್ಮಕ್ಕ ಮನೇನ ಉದ್ಧಾರ ಮಾಡ್ತಾಳೆ ಹೊರತು ನಿನ್ನಂಗೆ ಮನೆ ಹಾಳ ಮಾಡಲ್ಲ. ನೀನು ಈ ಊರಿಗೆ ಜನಕ್ಕೆ ಅತ್ತೆ ಸೊಸೆಯರ್ನ ಜಗಳ ಆಡಂಗೆ ಮಾಡಿದ್ಯಾ ಅಂತ ನಮ್ಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯೇನು? ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಂದಿಕ್ಕದು. ಅವ್ರ ತಗು ಬೆಳೆ ಬಯಸ್ಕೆಂಬದು, ಇವ್ರ ತಗು ಬೆಳೆ ಬಯಸ್ಕೆಂಬದು ನಿಂದು ಅದೇ ಕತೆ. ನಿನ್ನ ಜೀವನ ಎಲ್ಲ ಅದೇನೆ. ದುಡ್ಕೊಂಡು ತಿಮ್ಮ ಯೋಗ್ಯತೆ ಇಲ್ಲ ನಿನಗೆ ಅಂತಾಳು ನೀನು. ನಮ್ಮ ಲಸ್ಮಕ್ಕನ ಬಗ್ಗೆ ಮಾತಾಡ್ತೀಯ. ಮುಚ್ಕೊಂಡು ಹೋಗಿ ಮನೆ ಅಲ್ದು ಮುದ್ದೆ ಸಾರು ಇಸ್ಕೊಂಬಂದು ತಿಂಬೊಳಗೆ ದುಡ್ಕೊಂಡು ತಿಂಬರ್ ಬೆಲೆ ಗೊತ್ತಾಗಲ್ಲ. ಹೋಗು ಮುಚ್ಕೊಂಡು. ಯೋಸ್ತೀನ ಅಂತ ಹೇಳಿ ಇವಳನ್ನ ಒತ್ಕೊಂಡು ಮೆರೆಸ್ತೀರಾ? ನಾನು ನೋಡ್ತೀನಿ. ಕೆಂಚಕಯ್ಯ, ನೋಡ್ತಾ ಇರು, ನಿಮ್ಮ ಸೊಸೆ ಒಳ್ಳೆಳು ಅಂತ ಹೇಳಿ ಅವಳ ಪರವಾಗಿ ಮಾತಾಡ್ತೀಯ. ಇವಾಗ ಮುಂದೊಂದು ದಿವಸ ನೀನು ನಿನ್ನ ಮಗಳು ಬಂದಂಗೆ ನನ್ನ ಮನೆ ಬಾಗಿಲಿಗೆ ಬರಬೇಕಾಗುತ್ತೆ. ಸಾಕಮ್ಮ, ನನ್ನ ಸೊಸೆ ಓಡಿಸಿಳು ಕಣೆ.
ಅಂತ ಹೇಳಿ ನನ್ನ ಮನೆ ಬಾಗಿಲಿಗೆ ಬತ್ತಿ ಅಂತ ಅಂತ ಗಳಿಗೆನು ಬಂದೇ ಬರುತ್ತೆ ನೋಡ್ತಾ ಇರಿ ಇವಳಿಂದ ಎಂತಳಂಬದು ನಿನಗೆ ಗೊತ್ತಿಲ್ಲ. ಉಸಿರುವಳ್ಳಿ ಇವಳು ಉಸಿರುವಳ್ಳಿ ಮ್ಯಾಲ ಮಾತ್ರನ ಬಣ್ಣದ ಬಣ್ಣ ಹಚ್ಕೊಂಡು ನಾಟಕ ಮಾಡ್ತಾಳೆ, ಒಳಗೆಲ್ಲ ಬರೀ ಕೆಡಿಕೆ ತುಂಬಿರೋದು. ಏ ಸಾಕಮ್ಮ, ಲಸ್ಮಕ್ಕ ಎಂತವಳು ಅಂಬೋದು ಅವ್ರ ಅತ್ತಿಗೂ ಗಂಡ್ಗೂ ಚೆನ್ನಾಗಿ ಗೊತ್ತೈತಿ. ನೀನೇನು ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ, ಅವ್ರಿಗೂ ಬುದ್ಧಿ ಐತಿ. ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ಸುಮ್ಮನೆ ಯಾಕೆ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದೆ. ಉಂಡಜ್ಜಿ, ನೀನು ಏನೇ ಮನಸ್ತಿ ಅಂತ ಹೇಳಿ ನಿನಗೆ ಒಂದಿಟ್ಟು ಬೆಲೆ ಕೊಟ್ರೆ ನೀನು ಹಂಗೆ ಮಾತಾಡ್ತೀಯ. ಎಲ್ಲಾರು ಒಳ್ಳೆವಳು ಅಂತ ಹೇಳಿ ಹೇಳ್ತಿ, ಉಬ್ಬಸಿ ಅವಳು ಇನ್ನು ಮ್ಯಾಕೆ ಹೋಗ್ತಾಳ ಅವಳು. ನಿಮಗೂ ಎಲ್ಲಾರ್ಗು ಒಂದ್ಸಲ ಒಂದಲ್ಲ ಒಂದ್ ದಿವಸ ಸರಿಯಾಗಿ ಇಕ್ತಾಳೆ ನೋಡಿ ಬತ್ತಿನ ಅವಳು. ಅವಾಗ ಗೊತ್ತಾಗುತ್ತೆ ಇವಳೆ ಅಂತಾಳು ಅಂಬದು. ಏಯ್, ನಾನು ಅಂತಾಳೆ ಕಣೆ, ಏನಿವಾಗ ನಿನಗೇನೇ ಬೇಕು ಮುಚ್ಕೊಂಡು ಹೋಗಿ. ನಾನು ಎಂತಾಳು ಅಂಬದು ಗುಂಡಜ್ಜಿ, ಭಾಗ್ಯಮ್ಮ, ನಮ್ಮ ಅತ್ತೆ, ನನ್ನ ಗಂಡ, ಈ ಊರಿನ ಜನಗಳಿಗೆ ಎಲ್ಲಾರ್ಗು ಗೊತ್ತೈತಿ. ನೀನೇನದ್ನ ಬಿಡಿಸಿ ಹೇಳ್ಬೇಕಾಗಿಲ್ಲ. ಯಾರ ಮನೆ ಹಾಡ್ರು ಯಾರ ಮನೆ ಉದ್ಧಾರ ಮಾಡ್ತಾರೆ ಅಂತನ ಎಲ್ಲಾರ್ಗು ಚೆನ್ನಾಗಿ ಗೊತ್ತೈತಿ. ಮುಚ್ಕೊಂಡು ಹೋಗು, ಸುಮ್ಮನೆ ಯಾಕೆ ಬಡ್ಕಂತ ಇಲ್ಲಿ ಬಂದು. ಹೋಗ್ತೀನಿ ಇನ್ನೊಂದು ಮಾತು ನಿನಗೆ ಜ್ಞಾಪನಾಗಿಟ್ಕ. ನನ್ನ ಮಗನ ಮದುವೆ ಆಗಿಲ್ಲ ಅಂತ ಹೇಳಿ ಅವನು ಬೇಜಾರು ಮಾಡ್ಕೊಂಡು ಅಳ್ಕೊಂಡು ಎಲ್ಗೋಗ್ಯವನ ಏನೋ ಗೊತ್ತಿಲ್ಲ. ಊರಿಗೆ ಬರಲ್ಲ ಅಂತ ಹೇಳಿ ಎಲ್ಲಿಗೋ ತಪ್ಪಿಸ್ಕೊಂಡು ಹೋಗ್ಯವನಿ. ಅವನೇನ ಮನೆಗೆ ಬರಬಾರ್ದು. ನಾಳೆಕ್ಕೂ ನಾಡ್ದು ನೋಡ್ತೀನಿ, ಆಮೇಲೆ ಹೋಗಿ ಪೊಲೀಸ್ನವ್ರಿಗೆ ಹೇಳ್ತೀನಿ. ಇವಳೇನೆ ನನ್ನ ಮಗನ ಮದುವೆ ಹಾಳು ಮಾಡಿದ್ದು, ಅದಕ್ಕೆ ಬೇಜಾರು ಮಾಡ್ಕೊಂಡು ಎಲ್ಗೋ ಹೋಗ್ಯವನೇ, ಇವಳನ್ನ ಒದ್ದು ಎಳ್ಕೊಂಡೋಗಿ ಜೈಲಿಗೆ ಹಾಕ್ರಿ ಅಂತ ಪೊಲೀಸ್ನವ್ರಿಗೆ ಹೇಳ್ತೀನಿ. ಅವಾಗ ಗೊತ್ತಾಗುತ್ತೆ ನಿನಗೆ. ಏ ಸಾಕಮ್ಮ, ಅವನು ಮದುವೆ ಆಗಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಎಲ್ಗೋ ಹೋದ್ರೆ ಲಸ್ಮಕ್ಕ ಹೆಂಗೆ ಕಾರಣ ಆಗ್ತಾಳೆ. ಅವಳೇನು ಆ ಹುಡುಗಿ ಗೋಳ್ ನೋಡೋಕ್ಕಾಗ್ದಲೇ ನಿನ್ನ ಮಗನ ಬಗ್ಗೆ ಎಲ್ಲ ಹೇಳವಳು ಅಷ್ಟೇನೆ, ಇರೋದಿದ್ದಂಗೇನು. ಅವಳೇನು ಇಲ್ಲದೆ ಇರೋದೇನು ಹೇಳಿಲ್ಲ. ಇವಳನ್ನ ಕೇಳ್ಕೊಂಡು ಹೋಗ್ತಾರೆ ಪೊಲೀಸ್ನವರು. ಹೋಗಿ ಸುಮ್ಮನೆ ಏನು ಎದುರ್ಸಕ್ಕೆ ಬರಬೇಡ ಇಲ್ಲಿ. ನಿನ್ನ ಈ ಗೊಡ್ಡ ಬೆದರಿಕೆಗೆ ಯಾರು ಹೆದರಿಕೆ ಮಾರಿಲ್ಲ. ಹೆದರಿಕೆ ಬೇಡ್ರಿ. ಪೊಲೀಸರು ಬಂದು ಬೇಡಿ ಹಾಕೊಂಡು ಯಾಳ್ಕೊಂಡು ಹೋಗ್ತಾರಲ್ಲ ಪೊಲೀಸ್ ಸ್ಟೇಷನ್ಗೆ, ಆವಾಗ ಗೊತ್ತಾಗುತ್ತೆ ಯಾಕೆ ಹೇಳ್ಕೊಂಡು ಹೋಗ್ತಾರೆ ಎಂಬುದು. ಏಯ್ ಹೋಗೆ, ನನಗೆ ಗೊತ್ತೈತಿ ಪೊಲೀಸ್ನರ್ತಾಗೆ ಹೆಂಗೆ ಹೇಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೀನೇನು ಎದುರ್ಸಕ್ಕೆ ಬರಬೇಡ. ಪೊಲೀಸ್ನಾಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಎದುರಿಸ್ತಾ ಎದ್ರಿಕೊಂಡು ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ತಿಳ್ಕೊಂಡಿದ್ದೀಯೇನು? ಮುಚ್ಕೊಂಡು ಹೋಗೋದು ಕಲ್ತ್ಕ. ಓಹೋ, ನಿನ್ನ ಮಗ ಎಲ್ಲಿ ಹೋಗ್ಯವನೇನು? ಹೋಗು ಹುಡಿಕೊಂಡು ಕರ್ಕೊಂಬರೋಗು. ನನಗೇನು ಹೇಳ್ತೀಯ? ನಾನೇನಾನು ಹೇಳಿದ್ದೆ? ಹೋಗಪ್ಪ, ನಿನ್ನ ಮದುವೆ ಆಗಿಲ್ಲ ಅಂತಂದ್ರೆ ನೀನು ಎಲ್ಗನ ತಪ್ಪಿಸ್ಕೊಂಡು ಹೋಗು ಅಂತ ನಾನೇನು ಹೇಳಿದ್ದೇನೆ? ನೀನು ಇದ್ದಲ್ಲ ಜೊತೆಗೆ. ಮಗನ ಕಾಲೋ ಕೈಯನ್ನ ಕಟ್ಟಾಕಿ ಕರ್ಕೊಂಬರ್ಬೇಕಾಯ್ತು ಊರಿಗೆ. ನನ್ನ ಪರವಾಗಿ ಯಾರು ಮಾತಾಡಲ್ಲ, ಇವಳನ್ನ ಹೆಂಗ್ ಬೇಕಾದ್ರೂ ಎದುರಿಸ್ಬೋದು ಅಂತ ಹೇಳಿ ತಿಳ್ಕೊಂಡಿದ್ಯೇನು? ನನ್ನ ಪರವಾಗಿ ಮಾತಾಡಕ್ಕೆ ಕಾಳಮ್ಮರ ಇದ್ದಾರೆ, ನೇತ್ರ ಇದ್ದಾಳೆ, ಸಾವುಕಾರ ಇದ್ದಾರೆ, ಎಲ್ಲರೂ ಇದ್ದಾರೆ ನನ್ನ ಕಡೆಗೆ ಮಾತಾಡಕ್ಕೆ. ನೋಡ್ತಾ ಇರು ನಿನ್ನೆ ಹೆಂಗೆ ಒದ್ದು ಒಳಕ್ ಹಾಕಿಸ್ತೀನಿ ಅಂತ ಹೇಳಿ. ಅದು ಯಾರಾದ್ರೂ ಇರ್ಲೇಳು, ನನಗೇನಾಗಬೇಕಾಗಿತ್ತು? ಹೋಗು ಸುಮ್ಮನೆ ಮುಚ್ಕೊಂಡು. ನಾನೇನು ಹೆದರಿಕೆ ಮೇಲೆ ಹೋಗು. ಅದು ಯಾರಿಗೆ ಹೇಳ್ತೀಯಾ, ಅದು ಯಾರಿಗೆ ಕಂಪ್ಲೇಂಟ್ ಕೊಡ್ತೀಯಾ ಕೊಡೋಗು, ನೋಡೋಣ. ಆಯ್ತು ಕಣಿ, ಕೊಡ್ತೀನಿ, ನೋಡ್ತಾ ಇರು. ಲೌಡಿ ಮನೆ ಹಾಳಿ. ಹೋಗೆ ಕಂಡಿದ್ದೀನಿ. ಮನೆ ಆಡ್ರೆ ಯಾರು, ಮನೆ ಉದ್ಧಾರ ಮಾಡಾರ ಯಾರು ಎಂಬುದು ಈ ಊರಿನ ಜನಗಳಿಗೆ ಚೆನ್ನಾಗಿ ಗೊತ್ತೈತಿ. ನಾಯಿ ಬೊಗಳಿರೆ ದೇವಲೊಕ್ಕ ಏನು ಹಾಳಾಗಲ್ಲ. ಹೋಗೆ ನೀನು ಮುಚ್ಕೊಂಡು. ಈ ಲೌಡಿನ ಯಾರೂ ಯಾಕಣೋಗಿ ಬೆಂಡೆತ್ತಿಲ್ವಲ್ಲ, ಅದಕ್ಕೆ ದಿಮಾಕು. ನನ್ನ ಸಮಾನ ಯಾರು ಇಲ್ಲ, ನಾನು ಯಾರು ಏನು ಮಾಡ್ಕೊಂಬಲ್ಲ ಅಂತಾನೆ. ನೋಡ್ತಾ ಇರು ಏನು ಮಾಡ್ತೀನಿ ನಿನ್ನ ಅಂತ ಹೇಳಿ. ಇದೇನಿಲ್ಲ ಸ್ಮಕ್ಕ, ಆ ಬುಸ್ನಾಗ ಬಂದೇ ಇಲ್ವಂತೆ, ಎಲ್ಗೂ ಹೋಗ್ಯವನಂತೆ ಮದುವೆ ಆಗಿಲ್ಲ ಅಂತಾನ. ಇವಳು ನೋಡಿರಿ ನಿನ್ನ ಮೇಲೆ ಪೊಲೀಸ್ನವ್ರಿಗೆ ಹೇಳ್ತೀನಿ ಯಾಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ನನಗೆ ಯಾಕೋ ಭಯವಾದಂಗೆ ಆಗುತ್ತೆ ಕಣಿಲ್ಲ ಸ್ಮಕ್ಕ. ಆಗ ಕಾಳಂ ಬೇರೆ ಇವಳು ಜೊತೆಗೆ ಇದ್ದಾಳೆ. ಏನೇನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನೇನ ಜೈಲಿಗೆ ಹಾಕಿರಿ, ಏನೇ ಮಾಡೋದು? ಅಯ್ಯೋ ಎಂಥ ಕೆಲಸ ಆಗೋತಿ. ನೀನು ಸುಮ್ಮನಿದ್ರು ಇರ್ಬೋದಾಗಿತ್ತು. ಅಯ್ಯೋ ಅತ್ತೆ, ಹಂಗೆಲ್ಲ ಏನೂ ಆಗಲ್ಲ, ಸುಮ್ಮನಿರು. ನೀನು ಯಾಕೆ ಹೆದರಿಕೆ ಮಾಡಕ್ಕೆ ಹೋಗ್ತೀಯ? ಅನಿ ಹತ್ರ ಕಾಳಮ್ಮನು ಆಡ್ತಿರೋ ನಾಟಕ ಇದು. ಸುಮ್ಮನೆ ಎದುರ್ಸಕ್ಕಷ್ಟೇನೆ. ಅವ್ನು ಎಲ್ಗೋಗ್ಯವನೋ ಏನೋ ಬಂದೇ ಬರ್ತಾನೆ. ಏನಮ್ಮ, ನನಗಂತೂ ಭಯವಾದಂಗೆ ಆಗುತ್ತೆ. ಪೊಲೀಸು ಅದು ಇದು ಅಂತ ಹೇಳಿರಿ. ಹೆಂಗು ಅತ್ಲಾಗ ಇವಾಗ ಚೆನ್ನಾಗಿ ಬೆಳ್ಕೊಂಡು ಅತ್ಲಾಗೆ ಒಂದಿಟ್ಟು ದುಡ್ಡು ಮಾಡ್ಕೊಂಬನ ಅಂತಂದ್ರೆ ತಿರ್ಗಾ ಒಟ್ಟು ಪೊಲೀಸು ಅದು ಇದು ಅಂತಂದ್ರೆ ಎಲ್ಲಿ ತಿರ್ಗಾ ಸಾಲ ಮಾಡ್ಕೊಂಡಂಗಾಗುತ್ತೋ ಏನೋ ಅಂತ ಹೇಳಿ. ಏನಾಗಲ್ಲ ಬಿಡೆ ಕೆಂಚಮ್ಮ, ಅವಳೇನು ಎದ್ರಿಸಿಳು ಅಂತೇಳಿ ನೀನು ಯಾಕೆ ಹೆದರಿಕೆ ಮಕ್ಕ ಹೋಗ್ತೀಯ? ಇವಳೇನೇನಾದ್ರು ಏನೋ ಯಾರನ್ನ ಕೊಲೆ ಮಾಡ್ಯವಳ, ಇಲ್ಲ ಯಾರಿಗನ ಮೋಸ ಮಾಡ್ಯವಳ? ಯಾತು ಇಲ್ಲ ತಾನೆ. ಹಂಗಿದ್ಮೇಲೆ ಯಾಕೆ ಹೆದರಿಕೆ ಬೇಕು? ಸುಮ್ಮನಿರು. ಈ ಸಾಕಿಗೆ ಆ ಕಾಳಮ್ಮ ಒಂದಿಟ್ಟು ಸಹಾಯ ಮಾಡ್ತಾಳಲ್ಲ, ದುಡ್ಡು ಪಟ್ಟು ಕೊಡ್ತಾಳಲ್ಲ, ಅದಕ್ಕೇನೆ ಆ ಧೈರ್ಯದ ಮೇಲೆ ಈ ಸಂದೆಲ್ಲ ಮಾತಾಡ್ತಾಳೆ. ಇವಳಿಗೆ ಎಲ್ಲಿ ಬರ್ಬೇಕು ಇಷ್ಟ ಅಷ್ಟೊಂದು ಧೈರ್ಯ? ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅದು ಇದು ಎಲ್ಲಾನು ಆ ಕಾಳಮ್ಮನಿಂದಾನೆ ಇವಳು ಹಿಂಗೆಲ್ಲ ಮಾತಾಡ್ತಿರೋದು. ಬಿಡೆಲ್ಲ ಸ್ಮಕ್ಕ, ನೀನೇನು ಹೆದರಿಕೆ ಮಕ್ಕೋಬೇಡ ಕೆಂಚಕ, ಏನೂ ಆಗಲ್ಲ, ಸುಮ್ಮನಿರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.